ಟ್ರೇಡ್ ಟೂಲ್ಸ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಫಿಬೊನಾಚಿ ಸೀರೀಸ್ ಅಂದರೆ ಏನು, ಅದರ ಇತಿಹಾಸ ಹೇಗೆ, ಫಿಬೊನಾಚಿ ಸೀರೀಸ್ನಲ್ಲಿ ಯಾವ್ಯಾವ ಅಂಕೆ ಬರುತ್ತೆ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಫಿಬೊನಾಚಿ ರೀಟ್ರೇಸ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸಿದ್ದೆ. ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಇದು ಪಾರ್ಟ್ 2 ಆಗಿರುತ್ತೆ ಫಿಬೊನಾಚಿ ರೀಟ್ರೇಸ್ಮೆಂಟಿಂದು. ನೋಡಿ, ಮೊದಲನೇದಾಗಿ ಫಿಬೊನಾಚಿ ಅಂತ ಬಂದರೆ ನಮ್ಮ ಮಾರ್ಕೆಟ್ನಲ್ಲಿ 2 ಥರ ಬರುತ್ತೆ ಅದರದ್ದು ಯುಟಿಲೈಸೇಷನ್ನು. ಒಂದು ಫಿಬೊನಾಚಿ ರೀಟ್ರೇಸ್ಮೆಂಟ್ ಅಂತ ಈಗೇನು ನಾವು ಮಾತಾಡ್ತಾ ಇದ್ದೀವಿ ಇದು. ಇನ್ನೊಂದು ಕೂಡ ಬರುತ್ತೆ, ಅದು ಫಿಬೊನಾಚಿ ಎಕ್ಸ್ಟೆನ್ಷನ್ ಅಂತ. ಇದ್ರ ಬಗ್ಗೆ ನಾನು ಟ್ರೇಡ್ ಟೂಲ್ಸಲ್ಲಿ ನಿಮಗೆ ಸಪ್ರೇಟಾಗಿ ಮಾಡಿಬಿಟ್ಟು ಹೇಳ್ತೀನಿ ಎಕ್ಸ್ಟೆನ್ಷನ್ ಬಗ್ಗೆ. ಈಗ ಸದ್ಯಕ್ಕೆ ನಮ್ಮ ಗಮನ ರೀಟ್ರೇಸ್ಮೆಂಟ್ ಬಗ್ಗೆ ಮಾತ್ರ ಇರಬೇಕು. ರೀಟ್ರೇಸ್ಮೆಂಟ್ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ರೀಟ್ರೇಸ್ಮೆಂಟ್ ಅಂದರೆ ಯಾವುದೋ ಒಂದು ಹೋಗಿದ್ದು ತಾತ್ಕಾಲಿಕವಾಗಿ ಹಿಂದಕ್ಕೆ ಬರ್ತಾ ಇದೆ ಅಂತ, ಅದನ್ನು ನಾವು ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಅಪ್ ಟ್ರೆಂಡಲ್ಲಿ ಈ ರೀತಿ ಮೂವ್ ಆಗಿತ್ತು ಅಂದರೆ ಅದು ಎಷ್ಟೋ ಒಂದು ತನಕ ಹಿಂದಕ್ಕೆ ಬರುತ್ತೆ, ಅದು ಎಲ್ಲಿ ತನಕ ಅಂತ ಕಂಡುಹಿಡಿಯೋದು ರೀಟ್ರೇಸ್ಮೆಂಟ್. ಇನ್ನೊಂದು ಅಥವಾ ಡೌನ್ ಟ್ರೆಂಡಲ್ಲಿ ನೀವು ನೋಡೋದಾದರೆ ಕೆಳಗಡೆ ಬರ್ತಾ ಇತ್ತು, ತಾತ್ಕಾಲಿಕವಾಗಿ ಯಾರೋ ಮೇಲ್ ಹಾಕಿದ್ದಾರೆ, ಮತ್ತೆ ಅಲ್ಲಿಂದ ಮತ್ತೆ ಕೆಳಗಡೆ ಬರುತ್ತೆ ಅಂತ. ಇದನ್ನು ಕಂಡುಹಿಡಿಯೋದು ಡೌನ್ ಟ್ರೆಂಡಲ್ಲಾಗಲಿ ಅಪ್ ಟ್ರೆಂಡಲ್ಲಾಗಲಿ ಆ ತಾತ್ಕಾಲಿಕವಾಗಿ ಏನು ಹಿಂದಕ್ಕೆ ಎಳಿತಾರೆ ಅದನ್ನು ನಾವು ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಸೊ ಆ ಪುಲ್ ಬ್ಯಾಕನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಮತ್ತೆ ರೀ ಎಂಟ್ರಿ ಕೊಡೋದಕ್ಕೆ, ನಾವು ಯಾವ ಕಡೆ ಟ್ರೆಂಡ್ ಹೋಗ್ತಾ ಇದೆಯೋ ಆ ಕಡೆ ರೀ ಎಂಟ್ರಿ ಕೊಡೋದಕ್ಕೆ ನಮಗೆ ರೀಟ್ರೇಸ್ಮೆಂಟ್ಗಳು ಹೆಲ್ಪ್ ಆಗುತ್ತೆ. ಸೊ ಲಾಂಗ್ ರನ್ನಲ್ಲಿ ನೀವು ಟ್ರೆಂಡ್ ಕಡೆನೇ ಇರಬೇಕಾಗುತ್ತೆ. ಟ್ರೆಂಡ್ ಅಪ್ ಟ್ರೆಂಡ್ ನಡೀತಾ ಇದೆ ಅಂದರೆ ಅಪ್ ಟ್ರೆಂಡ್ ಮೇಲೇ ಇದೆ, ಇದು ತಾತ್ಕಾಲಿಕವಾಗಿ ಹಿಂದಕ್ಕೆ ಬಂದಿರೋದಲ್ವ, ಇಲ್ಲಿ ತನಕ ಮಾತ್ರ ಬರುತ್ತೆ. ಆದರೆ ಎಕ್ಸ್ಟೆನ್ಷನಲ್ಲಿ ನಮಗೆ ಟಾರ್ಗೆಟ್ಗಳು ಐಡೆಂಟಿಫೈ ಆಗುತ್ತೆ. ಓವರ್ ಆಲ್ ಮಾರ್ಕೆಟ್ ಇಲ್ಲಿ ತನಕ ಹೋಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡೋಕ್ಕೂ ಕೂಡ ನಮಗೆ ಎಕ್ಸ್ಟೆನ್ಷನ್ಗಳು ಹೇಳುತ್ತೆ ಲಾಂಗ್ ಟರ್ಮಲ್ಲಿ ಇಲ್ಲಿ ಹೋಗ್ಬೋದು. ನಿಮಗೆ ಈಗ ಗೊತ್ತಾಗಬೇಕಾಗಿರೋದು ರೀಟ್ರೇಸ್ಮೆಂಟ್ ಅಂದರೆ ಏನು ಅಂತ. ಯಾಕೆ ಇದನ್ನು ಮೊದಲೇ ಹೇಳಿದೆ ಅಂದರೆ ಫಿಬೊನಾಚಿನಲ್ಲಿ ರೀಟ್ರೇಸ್ಮೆಂಟ್ ಮತ್ತು ಎಕ್ಸ್ಟೆನ್ಷನ್ ಎರಡೂ ಬರುತ್ತೆ. ಅದು ಆವಾಗ ಮಾತ್ರ ಫಿಬೊನಾಚಿದು ಒಂದು ಕಂಪ್ಲೀಟ್ ಆಗುವಂಥದ್ದು. ಸೊ ಈಗ ಏನು ನಾನು ಇಲ್ಲಿ ಕರೆದೆ, ಎಲ್ಲಿ ತನಕ ಬಂದು ಪುಲ್ ಬ್ಯಾಕ್ ಆಗುತ್ತೆ, ಮೇಲೆ ಹೋಗುತ್ತೆ, ಇದನ್ನು ನಾವು ಸ್ಟಾಕ್ ಮಾರ್ಕೆಟ್ ಭಾಷೆಯಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಕರಿತೀವಲ್ವಾ. ಇಲ್ಲಿಂದ ಒಂದು ಡಿಮ್ಯಾಂಡ್ ಶುರುವಾಗಿದೆ, ಆ ಡಿಮ್ಯಾಂಡ್ ಕಾರಣದಿಂದಾಗಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಮೇಲೆ ಹೋಗ್ತಾ ಇದೆ. ಇಲ್ಲಿ ಸಪ್ಲೈ ಬಂತು ಅಂದರೆ ಇಲ್ಲಿ ಸೆಲ್ ಮಾಡೋಕ್ಕೆ ಶುರು ಮಾಡಿದ್ರು, ಹಾಗಾಗಿ ಮತ್ತೆ ಕೆಳಗಡೆ ಬಂತು. ಯಾವುದೋ ಒಂದು ಲೆವೆಲಲ್ಲಿ ಮತ್ತೆ ಡಿಮ್ಯಾಂಡ್ ಬರುತ್ತೆ, ಆ ಡಿಮ್ಯಾಂಡಿಂದ ಮತ್ತೆ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಸೊ ಈ ರೀತಿ ಡಿಮ್ಯಾಂಡ್ ಸಪ್ಲೈಗಳ ಸೈಕಲ್ ಆಗಿ ನಡೀತಾ ಇರುತ್ತೆ. ಹಾಗಾಗಿ ನಿಮಗೆ ಒಂದು ವೇವ್ ಫಾರ್ಮಲ್ಲಿ ಹೋಗ್ತಾ ಇರುತ್ತೆ ಮಾರ್ಕೆಟು, ಒಂದೇ ಥರ ಮೇಲೆ ಹೋಗಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಏನು ಹೋಗ್ತಾರೆ, ಈ ರೀತಿಯಾಗಿ ಜಿಗ್ಜಾಗಲ್ಲಿ ಹೋಗ್ತಾ ಇದೆ ಅಂತ. ಕೆಳಗಡೆ ಬರ್ತಾ ಇದ್ರು ಅಷ್ಟೇ ಈ ರೀತಿಯಾಗಿ. ಅದಕ್ಕೆ ಕೆಳಗಡೆ ಬರುವಾಗ ಸ್ವಲ್ಪ ಜೋರಾಗಿ ಬರುತ್ತೆ, ಯಾಕಂದರೆ ಭಯ ಜಾಸ್ತಿ ಮನುಷ್ಯರಿಗೆ, ನಂಬಿಕೆಗಿಂತ ಭಯ ಅನ್ನೋದು ತುಂಬ ಬೇಗ ಬರುತ್ತೆ. ಹಾಗಾಗಿ ನಿಮಗೆ ಡಿಮ್ಯಾಂಡ್ ಸಪ್ಲೈ ಗೊತ್ತಿದ್ರೆ ಸಾಕು. ಇವತ್ತು ನಾನು 2 ಇಂಪಾರ್ಟೆಂಟ್ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ, ಹೇಗೆ ಪ್ಲಾಟ್ ಮಾಡ್ಕೊಳೋದು ಅಂತ ಗೊತ್ತಿದ್ರೆ ನಿಮಗೆ ಇದು ಎಕ್ಸಾಕ್ಟಾಗಿ ಯಾವ ವೇವ್ ಇದು, ಏನು ಕತೆ, ಯಾವ ಝೋನಲ್ಲಿ ನಡೀತಾ ಇದೆ, ಇದೇನು ಗೊತ್ತಿಲ್ಲ ಅಂದ್ರೂ ನೀವು ಈ ಫಿಬೊನಾಚಿ ರೀಟ್ರೇಸ್ಮೆಂಟ್ನ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡುವಂಥ ಪ್ರಯತ್ನ. ನೋಡಿ, ಯಾವಾಗಲೂ ನಾನೊಂದು ವೇವ್ ಅಂತ ಹೇಳಿದೆ ಅಲ್ವಾ, ಈ ರೀತಿ ವೇವ್ ಆಗ್ತಾ ಇದೆ ಅಂತ. ಇದು ಮಾರ್ಕೆಟ್ನಲ್ಲಿ ನಮ್ಗೆ ಆಗಬೇಕಾದ್ರೆ ಈ ಝೋನಿಗೆ ಬಂದಾಗ, ಈ ಸಪ್ಲೈ ಝೋನಿಗೆ ಬಂದಾಗ ನಿಮಗೆ ಈ ಥರ ಮಾರ್ಕೆಟಲ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ ಪ್ಯಾಟರ್ನ್. ಈ ರೀತಿಯಾಗಿ ಒಂದು ಹೈ ಮಾಡುತ್ತೆ, ಒಂದು ಹೈಯರ್ ಹೈ ಮಾಡಿರುತ್ತೆ, ಮತ್ತು ಅಲ್ಲಲ್ಲೇ ಒಂದು ಲೋ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಮಾಡಬೇಕಾದ್ರೂ ಅಷ್ಟೇ ಹೀಗೊಂದು ಮಾಡಿ ಹಿಂಗೆ ಮಾಡ್ತಾ ಇರುತ್ತೆ. ಈ ಥರದ ಪ್ಯಾಟರ್ನ್ ನಿಮಗೆ ಕಾಣಿಸುತ್ತೆ. ಈ ಥರದ್ದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದರೆ ಅದೊಂದು ವೇವಿನ ಕರೆಕ್ಟ್ ಲಕ್ಷಣ ಅಂತ. ಒಂದೊಂದ್ಸಲ ಏನಾಗುತ್ತೆ, ಇಲ್ಲಿ ಬಂದು ಹಿಂಗೆ ಕನ್ಸಲ್ಟೇಟ್ ಆಗಿಬಿಡುತ್ತೆ, ಅಂದರೆ ಒಂದು 4-5 ದಿನ ಇಲ್ಲೇ ನಿಂತ್ಕೊಂಡ್ಬಿಟ್ಟು ಆಮೇಲೆ ಮೇಲೆ ಹೋಗೋಕ್ಕೂ ಆಗುತ್ತೆ. ಆದರೆ ನಿಮಗೇನಾದರೂ ಬಿಗಿನರ್ ಆಗಿದ್ದರೆ ಈ ಥರದ ದಿನಗಳನ್ನು ಐಡೆಂಟಿಫೈ ಮಾಡೋಕ್ಕೆ ನೋಡಿ, ಅಲ್ಲಿ ನೀವು ಫಿಬೊನಾಚಿಗಳನ್ನು ಅಪ್ಲೈ ಮಾಡ್ಕೋಬೋದು. ಇದು ಹೇಗೆ ಅಂತ ನಾನು ತೋರಿಸೋದಕ್ಕೆ ಡೈರೆಕ್ಟಾಗಿ ಕೈಟ್ ಒಳಗೆ ಹೋಗ್ತೀನಿ. ಈಗ ನೋಡಿ, ಝೆರೋದ ಕೈಟ್ ಲಾಗಿನ್ ಆಗಿದ್ದೀನಿ ನಾನು. ಉದಾಹರಣೆಗೋಸ್ಕರ ನಾನೊಂದು ನಿಫ್ಟಿ ಚಾರ್ಟನ್ನು ತಂದಿದ್ದೀನಿ. ಈ ಟೂಲ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಫಿಬೊನಾಚಿಯ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ. ಯಾಕೆಂದರೆ ಯಾವುದೋ ಒಂದು ಟೂಲ್ ಬಗ್ಗೆ ನಾವು ಮಾತಾಡ್ಬೋದು, ಆದರೆ ಆ ಟೂಲಿಂದ ಏನು ಉಪಯೋಗ ಇದೆ, ಏನು ಅನಾನುಕೂಲ ಇದೆ ಅಂತ ಮುಂಚೆನೇ ಗೊತ್ತಾಗ್ಬಿಟ್ರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅಡ್ವಾಂಟೇಜ್ ಏನು ಫಿಬೊನಾಚಿದು ಅಂತ ನೀವು ನೋಡೋದಾದರೆ, ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇದರಿಂದ ನಿಮಗೆ ಏನು ಅಂಕೆಗಳು ಸಿಗುತ್ತೋ ಅದು ತುಂಬ ರಿಲಯಬಲ್ ಆಗಿರುತ್ತೆ. ಫಿಬೊನಾಚಿ ಅನ್ನೋದು ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಶಾರ್ಟ್ ಟರ್ಮಿಗೆ ಕಂಪೇರ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಲೆವೆಲ್ಸ್ ಏನು ಬರುತ್ತೋ ಅದು ಅಕ್ಯುರೇಟ್ ಆಗಿರುತ್ತೆ. ಜೊತೆಗೆ ಸ್ಟಾಪ್ ಲಾಸ್ ಅನ್ನೋದು ಫಿಬೊನಾಚಿ ರೀಟ್ರೇಸ್ ಮಾಡ್ಕೊಂಡಾಗಲೇ ಡಿಫಾಲ್ಟಾಗಿ ಬಂದುಬಿಡುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಮೊದಲೇ ಐಡೆಂಟಿಫೈ ಆಗೋಗ್ಬಿಡುತ್ತೆ. ಸೊ ಅದು ಒಂದು ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ಜೊತೆಗೆ ನಿಮಗೇನಾಗುತ್ತೆ, ಈ ಬೇರೆ ಇಂಡಿಕೇಟರ್ಸ್ಗಳು ನಿಮಗೇನಿದೆ, ಈಗ RSI ಆಗಿರ್ಬೋದು, ಮೂವಿಂಗ್ ಆ್ಯಾವ್ರೇಜ್ ಆಗಿರ್ಬೋದು, ಪಿವೋಟ್ಗಳಾಗಿರ್ಬೋದು, ಅದ್ರ ಜೊತೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕೋಆರ್ಡಿನೇಷನ್ ಅಂತ ನೀವು ನೋಡೋದಾದರೆ ವಿತ್ ಫಿಬೊನಾಚಿ ನೀವು ಬೇರೆ ಟೂಲ್ಗಳ ಜೊತೆ ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ, ಟ್ರೇಡ್ ಟೂಲ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೆಲ್ಲದು ನಿಮಗೆ ಟ್ರೇಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಆ್ಯಸ್ ಎನ್ ಇನ್ವೆಸ್ಟರ್ ಕೂಡ ನಿಮಗೆ ಇಲ್ಲಿ ಕಲ್ತ್ಕೊಳೋದಿರುತ್ತೆ. ಇನ್ವೆಸ್ಟರ್ ಆಗು ನೀವು ಯಾವಾಗ ಎಂಟ್ರಿ ಮಾಡ್ಬೋದು, ಯಾವಾಗ ಎಕ್ಸಿಟ್ ಮಾಡ್ಬೋದು ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ. ನಾನು ಇದನ್ನ ಸಪ್ರೇಟಾಗಿ ಬಿಗಿನರ್ ಲೆವೆಲಿಂದ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಹೇಳೋಣ ಅಂತ ಬಂದೆ, ಆದರೆ ಕೆಲವರು ಅಡ್ವಾನ್ಸ್
ಟ್ರೇಡಲ್ಲಿ ಯಾರಿದ್ದೀರಾ ಅಥವಾ ಸುಮಾರು ವರ್ಷದಿಂದ ಟ್ರೇಡ್ ಮಾಡ್ತಿರೋ ಯಾರಿದ್ದೀರಾ ಅವರು ಒಂದಿಷ್ಟು ವಿಡಿಯೋ ಮಾಡಿ ಅಂತ ಹೇಳೋದಕ್ಕೋಸ್ಕರ ನಾನು ಟ್ರೇಡ್ ಟೂಲ್ ಸರಣಿ ಶುರು ಮಾಡಿದ್ದೀನಿ. ಯಾವುದೇ ಒಂದು ಟೂಲ್ ಆದರೂ ಅಥವಾ ಯಾವುದೇ ಒಂದು ಇಂಡಿಕೇಟರ್ ಆದ್ರೂ ಅದರದ್ದೇ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಒಂದೇ ಟೂಲ್ ಅಥವಾ ಒಂದೇ ಇಂಡಿಕೇಟರ್ ಮೇಲೆ ನೀವು ಕಂಪ್ಲೀಟಾಗಿ ಡಿಪೆಂಡ್ ಆಗಕ್ಕೆ ಆಗೋದಿಲ್ಲ. ನೀವು ಮಲ್ಟಿಪಲ್ ಕಾಂಬಿನೇಷನಲ್ಲಿ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ನ ಮಾಡ್ಕೋಬೇಕಾಗುತ್ತೆ, ಅದು ನೆನಪಿರಲಿ. ಸೊ ಇದಿಷ್ಟು ನಮ್ಮ ಫಿಬೊನಾಚಿ ರಿಟ್ರೇಸ್ಮೆಂಟ್ನ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದರೆ, ನೀವು ಲಾಂಗ್ ಟರ್ಮ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತಂದರೆ ಸೊ ಅದು ನಿಮಗೆ ಡಿಸ್ಅಡ್ವಾಂಟೇಜು ಆಗುತ್ತೆ. ಅಂದರೆ ನಿಮಗೆ ಶಾರ್ಟ್ ಟರ್ಮಲ್ಲಿ ಅಷ್ಟು ರಿಲೇಬಲ್ ಆಗಿರಲ್ಲ, ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಅಷ್ಟು ರಿಲೇಬಲ್ ಆಗಲ್ಲ, ಅದು ನಿಮ್ಮ ಡಿಸ್ಅಡ್ವಾಂಟೇಜ್ ಅಂತ ಅನ್ಕೋಬೋದು. ಜೊತೆಗೆ ನಿಮಗೆ ಸೈಡ್ ವೇಸ್ ಏನಾದರೂ ನಡೀತಾ ಇದೆ ಮಾರ್ಕೆಟ್ ಅಂದರೆ ಅಂಥ ದಿನಗಳಲ್ಲಿ ನಿಮಗೆ ಫಿಬೊನಾಚಿ ಅಷ್ಟು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಹೇಗೆ ಮಾಡೋದು ಏನು ಅನ್ನೋದು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ, ಅದು ಒಂದು ಡಿಸ್ಅಡ್ವಾಂಟೇಜು. ಜೊತೆಗೆ ನೀವು ಯಾವುದು ಟ್ರೆಂಡ್ ಅಂತ ಅನ್ಕೊತೀರಾ, ಅಂದರೆ ಯಾವುದು ಒಂದು ಇಂಪಲ್ಸ್ ಮೂವ್ ಅಥವಾ ಟ್ರೆಂಡ್ ಅಂತ ನಾವು ಕರಿತೀವಿ, ಅದನ್ನು ನೀವು ಯಾವುದು ಅಂತ ನೀವು ಅನ್ಕೊತೀರಾ ಅನ್ನೋದು ಒಬ್ಬೊಬ್ಬರು ಪರ್ಸೆಪ್ಷನ್ ಒಂದೊಂದು ಬೇರೆದಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಯಾರೋ ಒಬ್ಬರು ಇಲ್ಲ ಇದು ಇಲ್ಲಿ ಹೋಗಲೇಬೇಕು ಅಂತ ನೀವು ಆ ಥರ ಕಡಾಖಂಡಿತವಾಗಿ ಅನ್ಕೊಳೋ ಸಾಧ್ಯತೆ ಜಾಸ್ತಿ. ಇಲ್ಲಿ ನಾನು ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆಮೇಲೆ ಅದು ಮೂವ್ಮೆಂಟ್ ಆದಮೇಲೆ ನಿಮಗೆ ತಪ್ಪು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜು ಫಿಬೊನಾಚಿದು. ನೀವು ಐಡೆಂಟಿಫೈ ಮಾಡೋ ವೇವ್ ಸರಿಯಾಗಿಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಈ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಬಿಗಿನರ್ ಆಗಿದ್ರು ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ 2 ಟೆಕ್ನಿಕ್ಗಳನ್ನ ನಾನು ಇವತ್ತು ತೋರಿಸ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ ಒಂದು ವೇವ್ ಅಂತ ನಿಮಗೆ ಏನಾದ್ರು ಐಡೆಂಟಿಫೈ ಮಾಡೋಕ್ಕಾದರೆ ಅದರ ಬಾಟಮಿಗೆ ಮತ್ತು ಅದರ ಟಾಪಿಗೆ ನೀವು ಫಿಬೊನಾಚಿನ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಲ್ಲಿ ತನಕ ಪುಲ್ ಬ್ಯಾಕ್ ಆಗುತ್ತೆ ಅಂತ ಗೊತ್ತಿದೆ ಅಂತ. ಆದರೆ ಈ ಫಿಬೊನಾಚಿ ಪ್ಲಾಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಅಂತ ಗೊತ್ತಿರಬೇಕು. ನೋಡಿ, ನಿಮ್ಮ ವ್ಯೂ ಏನಾದರೂ ಟ್ರೆಂಡ್ ಈಗ ಮೇಲಕ್ಕೆ ಹೋಗ್ತಾ ಇದೆ ಅಂತ ಇದ್ದರೆ, ಅಂದರೆ ಅಪ್ ಟ್ರೆಂಡ್ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ ಆಗ ನೀವೇನು ಮಾಡಬೇಕು ಅಂದರೆ, ಒಂದು ವೇವ್ ಮಾಡಿರುತ್ತಲ್ವ, ಇಲ್ಲಿಂದ ಇವಾಗ ವಾಪಸ್ ಬರೋಕ್ಕೆ ಶುರು ಆಗ್ತಾ ಇದೆ, ಎಲ್ಲಿ ತನಕ ವಾಪಸ್ ಬರುತ್ತೆ ಅಂತ ನೀವು ಕಂಡುಹಿಡಬೇಕು ಅಂದರೆ ನೀವು ಫಿಬೊನಾಚಿ ಪ್ಲಾಟ್ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಬಾಟಮಿಂದ ಮೇಲಕ್ಕೆ ಫಿಬೊನಾಚಿನ ಹಾಕೋಬೇಕು. ಆಗ ಮಾತ್ರ ನಿಮ್ಮದು ಲೆವೆಲ್ಗಳು ಕರೆಕ್ಟಾಗಿ ತೋರಿಸುತ್ತೆ. ನೀವು ಮೇಲಿಂದ ಫಸ್ಟ್ ಪಾಯಿಂಟ್ ಇಟ್ಟು ಆಮೇಲೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ಕೆಳಗಿಟ್ಟರೆ ಬರೋದಿಲ್ಲ. ಫಸ್ಟ್ ಪಾಯಿಂಟ್ ಯಾವಾಗಲೂ ಕೆಳಗಿರಬೇಕು, ಸೆಕೆಂಡ್ ಪಾಯಿಂಟ್ ಮೇಲಿರಬೇಕು. ಅಂದರೆ ಮೆಟ್ಲು ಹತ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಮೆಟ್ಟು ಕೆಳಗಿಡ್ತೀರಾ, ಈ ಮೇಲಕ್ಕೆ ಹತ್ತುತ್ತಾ ಇದ್ದೀರಾ ಅಂದರೆ ಮೇಲಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ನಿಮಗೆ. ಸೊ ನಿಮ್ಮ ಓವರಾಲ್ ವ್ಯೂ ಮೇಲಕ್ಕಿದೆ, ಈಗ ತಾತ್ಕಾಲಿಕವಾಗಿ ಹಿಂದಕ್ಕೆ ಬರ್ತಾ ಇದೆ ಅಂತ. ಸೊ ಆವಾಗ ಎರಡನೇದು ಇಲ್ಲಿಗೆ ಹಾಕಬೇಕು, ಆ ರೀತಿ ಪ್ಲಾಟ್ ಮಾಡ್ಕೋಬೇಕು. ಅದೇ ನಿಮ್ಗೆ ಏನಾದರೂ ವ್ಯೂ ಇವಾಗ ಡೌನ್ ಟ್ರೆಂಡ್ ಶುರುವಾಗಿದೆ ಅಂತ ಅನ್ಕೋಣ, ಡೌನ್ ಟ್ರೆಂಡ್ ಆಗ್ತಾ ಇದೆ, ಅದರಲ್ಲಿ ಒಂದು ತಾತ್ಕಾಲಿಕವಾಗಿ ಹಿಂದಕ್ಕೆ ಬಂದಿದೆ, ಇದು ಎಲ್ಲಿ ತನಕ ಹಿಂದಕ್ಕೆ ಬರುತ್ತೆ ಅಂತ ನೀವು ನೋಡಬೇಕು ಅಂತಂದರೆ ಆಗ ನೀವು ಐಡೆಂಟಿಫೈ ಮಾಡ್ಕೊಳೋದಕ್ಕೆ ನಿಮ್ಮದು ಓವರಾಲ್ ವ್ಯೂ ಕೆಳಗಡೆ ಇದೆ ಅಲ್ವಾ. ಸೊ ನೀವು ಮೊದಲನೇದು ಇಲ್ಲಿ ಹಾಕಬೇಕು, ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಫಿಬೊನಾಚಿ ನೀವೇನು ಹಾಕೊತೀರೋ ಅದು ಇಲ್ಲಿರಬೇಕು, ಮೇಲಿರಬೇಕು. ಎರಡನೇದು ಕೆಳಗಡೆ ಇರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಎಲ್ಲಿ ತನಕ ವಾಪಸ್ ಹೋಗುತ್ತೆ ಇದು ಅಂತ ತೋರಿಸುತ್ತೆ. ಅಂತ ನಿಮ್ಮ ವ್ಯೂ ಯಾವ ಥರ ಇರುತ್ತೋ ಅದ್ರ ಮೇಲೆ ನೀವು ಫಸ್ಟ್ ಹಾಕೋಬೇಕು. ಡೌನ್ ಟ್ರೆಂಡ್ ಅಂದರೆ ನೀವು ಕೆಳಗೆ ಬರ್ತಾ ಇದ್ದೀರಾ ಅಂತ, ಸೊ ಮೊದಲನೇ ಮೆಟ್ಲು ನಿಮ್ದು ಇಲ್ಲಾಗಿರುತ್ತೆ, ಆಮೇಲೆ ಎರಡನೇ ಮೆಟ್ಲು ಇಲ್ಲಾಗುತ್ತಲ್ವಾ. ಅಪ್ ಟ್ರೆಂಡ್ ಅಂದರೆ ಮೊದಲನೇ ಮೆಟ್ ಕೆಳಗಿರುತ್ತೆ, ಆಮೇಲೆ ಮೇಲ್ಗಡೆ ಇರುತ್ತೆ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ನಾನು ಉದಾಹರಣೆಗೋಸ್ಕರ ಯಾವುದೋ ಒಂದು ಚಾರ್ಟ್ ತೊಗೊಂಡಿದ್ದೀನಿ. ಇದನ್ನ ನಾನು 10 ನವಂಬರ್ 1 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ನಾನು 10 ನವಂಬರ್ ದಿನ ಟ್ರೇಡ್ ಆದಮೇಲೆ 11ನೇ ನವಂಬರು ನಮಗೆ ಗ್ಯಾಪ್ ಅಪ್ ಓಪನಿಂಗ್ ಆಗೋಗ್ಬಿಟ್ಟಿದೆ. ಗ್ಯಾಪ್ ಅಪ್ ಓಪನಿಂಗ್ ಆದಾಗ ನಿಮಗೆ ಸಾಮಾನ್ಯವಾಗಿ ಟ್ರೇಡ್ ಅವರಿಗೆ ಪರ್ಸ್ಪೆಕ್ಟಿವಿಂದನೇ ನಾನು ಹೇಳ್ತೀನಿ, ಇದನ್ನ ಇನ್ವೆಸ್ಟರ್ಗಳು ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಇಲ್ಲಿ ಒಂದು ವೇವ್ ಆಗೋಗಿರುತ್ತೆ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ಒಂದು ಗ್ಯಾಪು ಕೂಡ ಒಂದು ನಮ್ಮ ಒಂದು ವೇವ್ ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಅಂದರೆ ಅದು ಒಂದು ಮೂಮೆಂಟ್ ಇದೆ ಅಲ್ಲಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಈ 10-11ನೇ ತಾರೀಕೆ ತೊಗೊತಾ ಇದ್ದೀನಿ ಅಂದರೆ ಇಲ್ಲಿ ಈಸಿಯಾಗಿ ನಿಮಗೆ ಐಡೆಂಟಿಫೈ ಮಾಡೋ ಥರ ಇದೆ. ಬೇರೆ ದಿನವೂ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಆದರೆ ಈ ರೀತಿ ಸೈಡ್ ಬೌಂಡ್ ಆಗಿರೋ ದಿನದಲ್ಲಿ ನಿಮಗೆ ಫಿಬೊನಾಚಿ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕ್ಲಿಯರಾಗಿ ಟ್ರೆಂಡ್ ಇರೋ ದಿನವೂ ಒಂದನ್ನು ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ, 5 ಮಿನಿಟ್ ಕ್ಯಾಂಡಲಲ್ಲಿ ಮಾರ್ಕೆಟ್ ಬೆಳಗ್ಗೆ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಮಗಿಲ್ಲಿ ಒಂದು 5 ನಿಮಿಷದ ಕ್ಯಾಂಡಲಲ್ಲಿ ಒಂದು ನ್ಯಾರೋ ಒಂದು ಡೋಜಿ ಕ್ಯಾಂಡಲ್ ಥರ ಮಾಡಿದೆ. ಡೋಜಿ ಅಂದರೆ ಏನು, ಒಂದು ಇಂಡಿಸೈಸಿವ್ ಅಲ್ವಾ, ಅದು ಮೇಲೆ ಹೋಗುತ್ತೆ ಅಂತ ಹೇಳ್ತಲ್ಲ, ಕೆಳಗೆ ಹೋಗುತ್ತೆ ಅನ್ನಲ್ಲ, ಬೈಯರ್ಸು ಸೆಲ್ಲರ್ಸ್ದು ಈಕ್ವಲ್ ಆಗಿದೆ. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು ರೇಂಜ್ ಡಿಫೈನ್ ಆಗುತ್ತೆ. ಇದನ್ನು ನಾವು ಓವರ್ ಅಂತ ಕರೆಯೋದು. ಇದರ ಹೈ ಇದರ ಲೋ ಏನು ಮಾಡಿರುತ್ತೆ, ಈ ಹೈ ಮತ್ತು ಈ ಲೋ, ಇದನ್ನ ಓಪನಿಂಗ್ ರೇಂಜ್ ಅಂತ ಕರಿತೀವಿ. ಓಪನ್ ಆದಾಗ ಏನು ರೇಂಜ್ ಆಗಿತ್ತು ಅಂತ. ಅದಾದಮೇಲೆ ಮಾರ್ಕೆಟ್ ಈ ಕಡೆನಾದರೂ ಹೋಗ್ಬೋದು, ಈ ಕಡೆನಾದರೂ ಹೋಗ್ಬೋದಲ್ವಾ. ಯಾವ ಕಡೆ ನಮಗೆ ಪ್ರೈಸ್ ಆಕ್ಷನ್ ಮಾಡುತ್ತೋ ಆ ಕಡೆ ನಾವು ಟ್ರೇಡ್ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಹೈನ ಬೀಟ್ ಆಗ್ತಿದ್ದಂಗೆ ಮೇಲ್ಗಡೆ ಹೋಯ್ತು ಅಂತ ತಗೊತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಲೋನ ಬೀಟ್ ಆಗ್ತಿದ್ದಂಗೆ ಕೆಳಗಡೆ ಹೋಯ್ತು ಅಂತ ತಗೊತಾರೆ. ಆದರೆ ಅಷ್ಟು ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಹೋಗೋದಿಲ್ಲ. ಮಾರ್ಕೆಟ್ ಹೈ ಬ್ರೇಕ್ ಮಾಡಿದ್ರೂ ವಾಪಸ್ ಬಂದು ಈ ರೀತಿ ಟೆಸ್ಟ್ ಮಾಡಿ ಆಮೇಲೆ ಮೇಲೆ ಹೋಗುತ್ತೆ. ಕೆಳಗಡೆ ಹೋದ್ರೂ ಈ ರೀತಿ ಹೋಗಿ ಮತ್ತೆ ಟೆಸ್ಟ್ ಮಾಡಿ ಮತ್ತೆ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಅಥವಾ ಒಂದೊಂದ್ಸಲ ಈ ಥರ ಟೆಸ್ಟ್ ಮಾಡೋಕ್ಕೆ ಬಂದಾಗ ವಾಪಸ್ ಚೇಂಜ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡೋ ಸಾಧ್ಯತೆಯೂ ಇರುತ್ತೆ. ಈ ಎಲ್ಲ ಸಾಧ್ಯತೆಯೂ ಇರೋದ್ರಿಂದ ಫಿಬೊನಾಚಿ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಫಿಬೊನಾಚಿನಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಜೆರೋದಾದಲ್ಲಿ ಫಿಬೊನಾಚಿ ಇಂಡಿಕೇಟರ್ ಬಗ್ಗೆ ನಾನು ತೋರಿಸ್ತೆ ಅಲ್ವಾ, ಹೋದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಫಿಬೊನಾಚಿ ರೀಟ್ರೇಸ್ಮೆಂಟ್ ಅಂತ ಬರುತ್ತೆ. ಅದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮದು ಓವರಾಲ್ ಇವಾಗ ಮಾರ್ಕೆಟು ಮೇಲಕ್ಕೆ ಹೋಗಿದೆ. ಸೊ ಓವರಾಲ್ ಟ್ರೆಂಡ್ ಮೇಲಿದೆ ಅಂತ ಅನ್ಕೊಳ್ಳೋಣ. ಆಗ ನೀವೇನು ಮಾಡ್ತೀರಾ, ಕೆಳಗಡೆಯಿಂದ ಮೇಲ್ಗಡೆಗೆ ಹಾಕ್ತಿರಲ್ವಾ. ನೋಡಿ, ಕೆಳಗಡೆ ಫಸ್ಟ್ ಮೆಟ್ಲು, ಮೊದಲನೇ ಮೆಟ್ಲು, ನೆಕ್ಸ್ಟ್ ಮೇಲ್ಗಡೆ ಇದೆ, ಮೇಲ್ಗಡೆ ಹೋಗ್ತಾ ಇದೆ ಅನ್ನೋದ್ರಿಂದ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ
ಕೆಳಗಡೆ ತುದಿಯಿಂದ ಮೇಲ್ಗಡೆ ತುದಿಗೆ ಇಲ್ಲಿ ಮ್ಯಾಗ್ನೆಟ್ ಸೆಲೆಕ್ಟ್ ಮಾಡಿದ್ರೆ ಆಲ್ಮೋಸ್ಟು ಅದಕ್ಕೆ ಕರೆಕ್ಟಾಗಿರುತ್ತೆ ನೋಡಿ. ಯಾವತ್ತು ಫಿಬೊನಾಚಿ ಹಾಕೋಬೇಕಾದ್ರೆ ಆ ಕ್ಯಾಂಡಲ್ನ ವಿಕ್ ಅಂತ ಏನು ಕರಿತೀವಿ ನಾವು, ಅದರ ತುದಿ ಇರುತ್ತಲ್ವ, ಶ್ಯಾಡೋ ಅಂತ ಕರಿತೀವಲ್ವ, ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾವು, ಇಲ್ಲಿಂದ ಇಲ್ಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆದರೆ ಯಾವುದಾದ್ರು ಫಿಬೊನಾಚಿಯಿಂದ ನೀವೊಂದು ಬ್ರೇಕ್ಔಟ್ ಆಗ್ತಿದೆಯಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ಅಂದರೆ ಕ್ಯಾಂಡಲ್ನ ಕ್ಲೋಸಿಂಗ್ ನೋಡಬೇಕಾಗುತ್ತೆ. ಕ್ಲೋಸಿಂಗ್ ಯಾವಾಗ ನೀವು ಬ್ರೇಕ್ಔಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಒಂದು ವೇಳೆ ಲೆವೆಲ್ಸ್ ನಿಮ್ದು ಇವಾಗ 0.618 ಲೆವೆಲ್ ಇದೆ, 0.786 ಲೆವೆಲ್ ಇದೆ, ಅಥವಾ 0.5 ಇದೆ, 0.386 ಇದೆ, ಇದೆಲ್ಲ ಇದೆ ಅಂದರೆ ನಿಮ್ಮದು 0.38 ಅಲ್ವಾ, ಈ ಎಲ್ಲ ಲೆವೆಲ್ನು ಟಚ್ ಆಯಿತೋ ಬೀಟ್ ಆಯಿತೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ವಿಕ್ ಬಂದು ಟಚ್ ಆದರೆ ಸಾಕು, ಬಾಡಿನೇ ಟಚ್ ಆಗಬೇಕು ಅಂತಿಲ್ಲ. ವಿಕ್ ಬಂದು ಟಚ್ ಆದ್ರೂ ಆ ಫಿಬೊನಾಚಿ ಮುಟ್ತು ಅಂತ ಲೆಕ್ಕ. ಆದರೆ ಬ್ರೇಕ್ಔಟೋ ಇಲ್ವಾ ಅಂತ ತಿಳಿಯೋಕ್ಕೆ ನೀವು ಒಂದು ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ನಾವು ನೋಡಲೇಬೇಕು. ಬ್ರೇಕ್ಔಟ್ ಅಂದರೆ ಅಲ್ಲಿಂದ ನೆಕ್ಸ್ಟ್ ಟ್ರೆಂಡ್ ಚೇಂಜ್ ಆಗಿ ವಾಪಸ್ ಹೋಗ್ತಾ ಇದೆಯಾ ನೋಡೋಕ್ಕೆ ಕ್ಯಾಂಡಲ್ ಕ್ಲೋಸಿಂಗ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಅದನ್ನು ನೆನ್ಪಿಟ್ಕೊಂಡಿರಿ ನೋಡಿ. ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನ್ಯಾರೋ ರೇಂಜಲ್ಲಿ ಒಂದಿಷ್ಟು ಲೆವೆಲ್ಗಳು ಬಂತಲ್ವಾ. ಈಗ ನಾನು ಯಾವ ಕಡೆ ತೊಗೊಂಡ್ಲಿ, ಮೇಲ್ಗಡೆ ತೊಗೊಂಡ್ಲಾ ಕೆಳಗಡೆ ತೊಗೊಂಡ್ಲಾ ಅಂತ ನೋಡೋಕ್ಕೆ ಈ ಫಿಬೊನಾಚಿ ಸೆಟ್ಟಿಂಗ್ಸಲ್ಲಿ ನೀವು ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಅದೇನು ಅಂತಂದರೆ ಇದು ಬೈ ಡಿಫಾಲ್ಟಾಗಿ ಬಂತಿರೋ ವ್ಯಾಲ್ಯೂ ಏನು 0, 0.236, 0.382, 0.5, 0.618, 0.786, 1 ಅಂತ. ಇಲ್ಲಿ ನಾನು ಯಾವ ರೀತಿ ಪ್ಲಾಟ್ ಮಾಡ್ಕೊಂಡೆ, ಕೆಳಗಡೆಯಿಂದ ಮೇಲ್ಗಡೆದಾಗ ಪ್ಲಾಟ್ ಮಾಡ್ಕೊಂಡಿದ್ದೀನಲ್ವಾ. ಕೆಳಗಡೆಯಿಂದ ಮೇಲ್ಗಡೆದಾಗ ಯಾಕೆ ಪ್ಲಾಟ್ ಮಾಡ್ಕೊಂಡೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಫಿಬೊನಾಚಿ ತೊಗೊಂಡೆ, ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆದಕ್ಕೆ ಪ್ಲಾಟ್ ಮಾಡ್ಕೊಂಡೆ. ಅಂದರೆ ನನ್ನ ವ್ಯೂ ಏನಿದೆ, ಈಗ ಮೇಲ್ಗಡೆನೇ ಹೋಗುತ್ತೆ ಮಾರ್ಕೆಟು ಅಂತ ಇದ್ದರೆ, ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೂ ಮೇಲ್ಗಡೆನೇ ಹೋಗುತ್ತೆ ಅಂತ ಇದ್ದರೆ, ಇನ್ನೊಂದು ನಿಮಗೆ ಗೊತ್ತಿರಬೇಕು ತಮ್ಮ ರೂಲು, 150 ಪಾಯಿಂಟ್ಗಳು ಗ್ಯಾಪ್ ಅಪ್ ಆದರೆ ನಿಫ್ಟಿನಲ್ಲಿ ಆವಾಗ ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಅದೆಲ್ಲ ಒಂದು ವೇವ್ ಕಾರಣದಿಂದ ವರ್ಕ್ ಆಗುವಂಥದ್ದು. ಆದರೆ ಬಿಗಿನರ್ ಆಗಿ ನಾನು ನಿಮಗೆ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿ ವಾಪಸ್ ಬಂದಿದ್ರೆ ಅಪ್ ಟು 0.786 ತನಕ ಬಂದು ಮೇಲೆ ಹೋಗ್ಬೋದು ಅಂತ ಇದು ಆ ಲೆವೆಲ್ ತೋರಿಸ್ತಾ ಇರೋದು. 0.786 ಅಂದರೆ ಇಲ್ಲಿ ತನಕ, 0.618 ಅಂದರೆ ಇಲ್ಲಿ ತನಕ, 0.5 ಅಂದರೆ ಇಲ್ಲಿ ತನಕ, 0.38 ಅಂದರೆ ಇಲ್ಲಿ ತನಕ. ಈ 4 ಜಾಸ್ತಿ ನಮ್ಮ ಫೇವರಲ್ಲಿ ವರ್ಕ್ ಆಗುವಂಥದ್ದು ಅಲ್ವಾ. ಸೊ ಈ ರೀತಿ ಪ್ಲಾಟ್ ಮಾಡ್ಕೊಂಡಿದ್ರೆ ಇದರಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಒಂದಿಷ್ಟು ಚೇಂಜಸ್ ಮಾಡ್ಕೋಬೇಕು ಅಂದೆ. ಏನು ಅಂದರೆ ಇದಿಷ್ಟು ಬೈ ಡಿಫಾಲ್ಟ್ ತೋರಿಸ್ತಾ ಇರೋಂಥ ಲೆವೆಲ್ಸ್ ಅಲ್ವಾ. ಇದ್ರ ಮೇಲೆ ನೀವು ಪಾಯಿಂಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಝೋನ್ ಇದೆ ನೋಡಿ ಎಲ್ಲ ತೋರಿಸುತ್ತೆ. ಸುಮಾರು ಥರದ್ದು ನೀವು ಫಿಬೊನಾಚಿ ಲೆವೆಲ್ಗಳನ್ನು ಹಾಕೋಬಹುದು, ಬೇರೆ ಬೇರೆ ಕಲರ್ಗಳನ್ನು ಕೂಡ ಇಟ್ಕೋಬಹುದು. ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಬೇಕು ಎಲ್ಲ ಥರನೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದರಲ್ಲಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗಿರೋಂಥದ್ದು 1.272, 1.414 ಬೇಕಾದರೂ ಆ್ಯಡ್ ಮಾಡ್ಕೋಬಹುದು, ಅಥವಾ 1.382 ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಅವೆರಡು ಹೊಸದಾಗಿ ನಾನು ಆ್ಯಡ್ ಮಾಡ್ಕೊಂಡು ಕೇಳ್ತಾ ಇರೋದು 1.272 ಮತ್ತು 1.382. ಜೊತೆಗೆ ನೀವು 1.618 ಹೇಗಿದ್ರು ಇದ್ದೇ ಇರುತ್ತೆ, 1.414 ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು 1.271 ಮಾತ್ರ ಆ್ಯಡ್ ಮಾಡಿಕೊಂಡು ಓಕೆ ಅಂತ ಕೊಟ್ಟೆ. ಈಗ ನೋಡಿ ಇಲ್ಲಿ ನನಗೇನು ಬಂತು, 1.272 ಒಂದು ಲೆವೆಲ್ ಬಂತು. ಆದರೆ ಇದು ಝೋನು ನಿಮಗೆ ಬೇಕಾಯಿತು ಅಂತಂದರೆ, ಕ್ಲೀನಾಗಿ ಎಲ್ಲಿ ತನಕ ಅಂತ ಕಾಣಿಸ್ಬೇಕು ಅಂತಂದರೆ, ನೀವು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ, ಸೆಟ್ಟಿಂಗ್ಸಿಗೆ ಬಂದ ನಂತರ ಇಲ್ಲಿ ಎಕ್ಸ್ಟೆಂಡ್ ಲೈನ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಝೋನ್ ಕೂಡ ಐಡೆಂಟಿಫೈ ಆಗುತ್ತೆ. ಮುಂದೆ ಈಸಿಯಾಗಿ ನಿಮಗೆ ಆ ಆ್ಯಕ್ಷನ್ ಬಂದಾಗ ಗೊತ್ತಾಗುತ್ತೆ ಝೆರೋದಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ. ಟ್ರೇಡಿಂಗ್ ಯೂಸ್ ಮಾಡ್ತಾ ಇದ್ರೆ ಅದೇ ಥರ, ಬೇರೆ ಯಾವುದೇ ಯೂಸ್ ಮಾಡ್ತಾ ಇದ್ರು ಅದೇ ಥರ. ಇದೇ ಥರ ನೀವೇನು ಮಾಡಬೇಕು, ಉಲ್ಟಾನು ಡ್ರಾ ಮಾಡ್ಕೋಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಮತ್ತೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವೇನು ಮಾಡಬೇಕು, ಫಿಬೊನಾಚಿ ರಿಟ್ರೇಸ್ಮೆಂಟ್ ತೊಗೊಂಡು ಈಗ ಕೆಳಗಡೆಯಿಂದ ಮೇಲೆ ಹಾಕೊಂಡ್ರಿ ಅಲ್ವಾ, ಈಗ ನೀವು ಮೇಲ್ಗಡೆಯಿಂದ ಕೆಳಗಡೆದಕ್ಕೆ ಒಂದು ಹಾಕೋಬೇಕು. ಆಗ ನಿಮಗೆ ಇದೇ ಲೆವೆಲ್ಗಳು ನಿಮಗೆ ಮೇಲ್ಗಡೆ ಕೂಡ ಕಾಣಿಸುತ್ತೆ ಅಲ್ವಾ, ಮೇಲ್ಗಡೆ ಕೂಡ ಕಾಣಿಸುತ್ತೆ. ಸೊ ಈಗ ನಮ್ಮದು ಸಿಂಪಲ್ ಓಪನಿಂಗ್ ರೇಂಜು ನಿಮ್ಗೆ ಈ ಥರ ಒಂದು ರೇಂಜಲ್ಲಿ ಡೋಜಿ ಕ್ಯಾಂಡ್ಲು ಮಾಡಿದೆ ಅಂತಂದರೆ, ಅಥವಾ ಬೇರೆ ಯಾವುದೇ ಕ್ಯಾಂಡ್ಲು ಮಾಡಿದ್ರು ನೀವು ಈಸಿಯಾಗಿ ಕನ್ಫರ್ಮ್ ಆಗಿ ನಾನು ಟ್ರೇಡ್ ತೊಗೋಬೇಕು ಅಂತಂದರೆ ನೀವು ಈ ರೀತಿ ಸೆಟಪ್ ಮಾಡಿ ಇಟ್ಕೋಬೋದು. ಈಗ ನಿಮ್ಮದೇನು ಇದು ಮೇಲ್ಗಡೆನಾದರೂ ಹೋಗಲಿ ಕೆಳಗಡೆನಾದರೂ ಹೋಗಲಿ, ಯಾವಾಗ ಇದ್ರದ್ದು ಗೇಟ್ವೇ ರೇಂಜ್ ಅಂತ ಕರಿತೀವಿ ನಾವು, 1.272 ಇಂದ 1.618 ಈ ರೇಂಜಿಗೆ ಬರುತ್ತೋ, 1.272 ರೇಂಜನ್ನು ಬ್ರೇಕ್ ಮಾಡಿದ್ರೆ ಆಗ ನೀವು ಟ್ರೇಡ್ನ ತಗೋಬೋದು. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಯಾವುದಾಗಿರುತ್ತೆ, 1.618 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 2.618 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ನೋಡಿ ಎಲ್ಲಿ ತನಕ ಹೋಗಿದೆ ಅವತ್ತು, 2.618 ತನಕ ಹೋಗಿದೆ. ಇನ್ನೂ ಚೆನ್ನಾಗಿ ಬುಲಿಶ್ ಮೂವ್ ಆದರೆ 3.618 4.236 ಅಲ್ಲಿ ತನಕನೂ ಹೋಗ್ಬೋದು. ಈಗ ಫಿಬೊನಾಚಿನಲ್ಲಿ ಅಡ್ವಾಂಟೇಜಸ್ ನಾನು ನಿಮಗೆ ಏನು ಹೇಳಿದೆ, ಸ್ಟಾಪ್ ಲಾಸ್ ಅಂತ ಹೇಳಿದೆ ನೋಡಿ. ಈ ಗೇಟ್ವೇ ರೇಂಜ್ ಅಂತ ನಾವೇನು ಕರಿತೀವಿ ಇದು ಸ್ವಲ್ಪ ಕಷ್ಟ ಆಗಿರುತ್ತೆ. ಇದನ್ನು ಬಿಟ್ಟು ಮೂವ್ಮೆಂಟ್ ಆಗೋದು ಒಂದು ಸ್ವಲ್ಪ ಹೊತ್ತು ಆಗಿ ಆಮೇಲೆ ಮೇಲಕ್ಕೆ ಹೋಗುತ್ತೆ ಇಲ್ಲಿ. ಸೊ ಆ ರೀತಿ ಆಗಿರುವಂಥದ್ದು. ದಿನಕ್ಕೆ ನಾವು ಒಂದು ಟ್ರೇಡ್ ತೊಗೊಳೋದು ತುಂಬ ಒಳ್ಳೆಯದು. ನೀವು ಆಸ್ ಎ ಬಿಗಿನರ್ ಆಗಿದ್ದರೆ ಒಂದು ಟ್ರೇಡ್ ತೊಗೊಳೋಕೆ ಸುಮಾರು ದಿನ ಇಡೀ ಟ್ರೇಡ್ ತೊಗೊತಾ ಕೂತ್ಕೋಬೇಡಿ. ಯಾಕೆಂದರೆ ನೋಡಿ ಸುಮಾರು ಸಲ ಈ ರೀತಿ ಮಾರ್ಕೆಟು ರೇಂಜ್ ಬೌಂಡ್ ಆಗ್ತಾ ಇರುತ್ತೆ. ನೀವು ಮತ್ತೆ ಟ್ರೇಡ್ ತೊಗೊಳಕ್ಕೆ ಹೋದರೆ ನಿಮಗೆ ಲಾಭ ಆಗೋ ಸಾಧ್ಯತೆ ಕಮ್ಮಿ
ಕಮ್ಮಿ ಇರುತ್ತೆ, ನಿಮ್ಮ ಟೈಮ್ ಕೂಡ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ. ನೋಡಿ ಇದು ಕಲರ್ ನೀವು ಬೇರೆ ಬೇಕಾದ್ರೆ ಇಟ್ಕೋಬೋದು, ಹಿಂದೆ ಯಾವ್ದು ಬರ್ತಾ ಇದೆಯೋ ಅದು, ಬಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂತೀನಿ 2.618 ತನಕ ರೀಚ್ ಆಗಿದೆ. ಇಲ್ಲಿ ಯಾವಾಗ ನಾನು ಟ್ರೇಡ್ ತೊಗೊಂಡೆ 1.272ನಲ್ಲಿ ಇದು ಕ್ಲೋಸಿಂಗ್ ಕೊಡ್ತು. ಕ್ಲೋಸಿಂಗ್ ಕೊಡೋದು ಇಂಪಾರ್ಟೆಂಟ್, ಬ್ರೇಕ್ಔಟಿಗೆ ಕ್ಲೋಸಿಂಗ್ ಕೊಡಬೇಕು. ಕ್ಲೋಸಿಂಗ್ ಕೊಟ್ಟಾದ್ಮೇಲೆ ನಾನೇನು ಮಾಡಿದೆ, ಇಲ್ಲಿ ಮೇಲೆ ಹೋಗುತ್ತೆ ಅಂತ ತೊಗೊಂಡೆ. 1.618 ನನ್ನ ಫಸ್ಟ್ ಟಾರ್ಗೆಟ್ ಆಗಿತ್ತು, ನನ್ನ 2.618 ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿತ್ತು. ಮಧ್ಯದಲ್ಲಿ ನಾನು ಹೇಳಿದೆ ಅಲ್ವಾ 1.38 to 414 ಅದು ಎರಡರ ಮಧ್ಯದಲ್ಲೇ ಬರುತ್ತೆ. ಅಷ್ಟೆಲ್ಲ ಲೆವೆಲ್ ಇರೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಂಡು ಮೇಲೆ ಹೋಗುತ್ತೆ. ಅದೇ ಏನಾದ್ರು ಕೆಳಗಡೆ ಬರೋದಾಗಿದ್ದರೆ ಒಂದು ವೇಳೆ ಮಾರ್ಕೆಟ್ ಓಪನ್ ಆದಮೇಲೆ, ಓಪನಿಂಗ್ ಕ್ಯಾಂಡಲ್ ಮಾಡಾದಮೇಲೆ 5 ಮಿನಿಟ್ ಆರ್ ಇಟ್ಕೋಬೋದು, 15 ಮಿನಿಟ್ ಆರ್ ಇಟ್ಕೋಬೋದು. ನೀವು ಇಲ್ಲಿ ಕೆಳಗಡೆ ಬರೋಕ್ಕೆ ಶುರುವಾಗಿದ್ದರೆ ಸೇಮ್ 1.272ನ ಕ್ಲೋಸ್ ಮಾಡೋ ಥರ ಒಂದು ಬಾರ್ ಬಂತು ಅಂದರೆ ನೀವು 5 ಮಿನಿಟ್ ಇಟ್ಕೊಂಡಿರ್ತೀರೋ 15 ಮಿನಿಟ್ ಇಟ್ಕೊಂಡಿರ್ತೀರೋ, ಅದಾದಮೇಲೆ ನಿಮ್ಮದು 1.618 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 2.618 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಸೇಫ್ ಆಗಿ ತಗೋಬೋದು. ಸ್ಟಾಪ್ ಲಾಸ್ಗಳನ್ನು ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ನೀವು 1.272 ಕ್ಲೋಸಿಂಗ್ ಕೊಡ್ತು ಅಂತ ನೀವು ತಗೊಂಡ್ರಿ, 1.618 ಹೋಗೋಕ್ಕಿಂತ ಮುಂಚೆನೇ ವಾಪಸ್ ಬಂತು ಅಂದರೆ ನಿಮ್ಮದು 1.272ನೇ ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. ನೀವು 1.618ಗಿಂತ ಜಾಸ್ತಿ ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ 1.618 ಆದ ನಂತರ ನೀವು 2.618 ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿದ್ದರೆ ನಿಮ್ಮ ಸ್ಟಾಪ್ ಲಾಸ್ನ ನೀವು ಇವಾಗ 1.272 ಇಂದ 1.618ಗೆ ನೀವು ಜಾಸ್ತಿ ಮಾಡ್ಕೋಬೇಕು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ ಕರಿತೀವಿ ನಾವು. ಅಂದರೆ ಏನು, ನೀವು 1.272ನಲ್ಲಿ ಎಂಟ್ರಿ ತೊಗೊಂಡ್ರಿ, ಇಲ್ಲಿ ಎಂಟ್ರಿ ತೊಗೊಂಡ್ರಿ, ಇದು 1.618 ರೀಚ್ ಆಯಿತು, ನೀವು ಇನ್ನೂ ನಿಮಗೆ ಬುಲ್ಲಿಶ್ನೆಸ್ ಕಾಣಿಸ್ತಾ ಇರೋದ್ರಿಂದ ನೀವು ದೊಡ್ಡ ಮೊಮೆಂಟಮ್ ಕ್ಯಾಂಡಲ್ ಮಾಡ್ತಾ ಇದೆ ಅಂದರೆ 2.618 ಹೋಗ್ಬೋದು ಅಂತ ನಿಮ್ಗೆ ಅನಿಸ್ತು ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಆದರೆ ಅಲ್ಲಿ ಹೋಗೋ ಅರ್ಧ ದಾರಿನಲ್ಲೇ 1.618ನ ಬ್ರೇಕ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳೋಣ ಕ್ಲೋಸಿಂಗಲ್ಲಿ. ಆಗ ನೀವೇನು ಮಾಡ್ಕೋಬೇಕು, ಇದನ್ನೇ ನಿಮ್ಮ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ನೀವು ಇಲ್ಲಿ ಎಕ್ಸಿಟ್ ತಗೋಬೇಕು. ಇದು ಯಾವ ರೀತಿಯಾಗಿ ನಾವು ಫಿಬೊನಾಚಿ ರಿಟ್ರೇಸ್ಮೆಂಟ್ನ ಮೇಲೆ ಕೆಳಗಡೆ ಎರಡೂ ಸೈಡ್ ಹಾಕೊಂಡು ದಿನದ ರೇಂಜ್ ಎಲ್ಲಿಗೆ ಹೋಗ್ಬೋದು ಅಂತ ಐಡೆಂಟಿಫೈ ಮಾಡ್ಬೋದು ಅಂತ. ಇನ್ನೊಂದು ನಿಮಗೆ ಈಸಿಯಾಗಿ ನನಗೆ ಸ್ವಲ್ಪ ಫಿಬೊನಾಚಿ ಹಾಕೊಳಕ್ಕೆ ಬರುತ್ತೆ, ರಿಟ್ರೇಸ್ಮೆಂಟು ನನಗೆ ಟ್ರೆಂಡ್ ಎಲ್ಲ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿರೋರಾದರೆ ನೀವೇನು ಮಾಡ್ಬೋದು ಅಂತಂದರೆ, ನಾನು ಆಗಲೇ ಹೇಳಿದೆ ನಿಮಗೆ, ಯಾವುದೇ ನಾವು ಒಂದು ಟ್ರೆಂಡ್ ಅಂತ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತಂದರೆ ಅದು ವಾಪಸ್ ಎಲ್ಲಿ ತನಕ ಹೋಗುತ್ತೆ ಅಂತ ನಾವು ಕಂಡುಹಿಡಿಯೋಕ್ಕೆ, ಉದಾಹರಣೆಗೆ ಇಲ್ಲ ಅದೊಂದು ಆಗಿದೆ, ನಿಮ್ಮ ವ್ಯೂ ಡೌನ್ ಟ್ರೆಂಡ್ ಆಗಿರುತ್ತೆ ಅಂತ. ಸೊ ನಾವೇನು ಮಾಡ್ತೀನಿ, ಮೇಲ್ಗಡೆಯಿಂದ ಕೆಳಗಡೆಗೆ ಹಾಕ್ಕೊಂತೀನಿ. ಈಗ ನನಗೇನು ಇದು 0.38ಗಾರು ಬರ್ಬೋದು, 0.5ಗಾರು ಬರ್ಬೋದು, 0.618ಗಾರು ಬರ್ಬೋದು, 0.786ಗಾದರೂ ಬರ್ಬೋದು ಅಂತ. ಆದರೆ ನೀವು 0.618ಗೆ ಬಂದು ಮುಟ್ತಿದ್ದಂಗೆ ಇದು ವಾಪಸ್ ಹೋಗುತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ. ಇದು 0.786 ತನಕ ಹೋಗೋ ಸಾಧ್ಯತೆ ಇತ್ತಲ್ವ ಇಲ್ಲಿ. ಸೊ ಅದು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದಕ್ಕೆ ನೋಡಿ, ಇನ್ನೂ ಇದಕ್ಕೆ ಸೆಟ್ಟಿಂಗ್ಸಲ್ಲಿ ನೀವು ಹೋಗ್ಬಿಟ್ಟು ಎರಡನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಯಾವುದು ಅಂದರೆ ಒಂದು 0.33 ಲೆವೆಲ್ಲು, ಇನ್ನೊಂದು 0.66 ಲೆವೆಲ್, 0.33 ಮತ್ತು 0.66. ಸೊ ಒಂದು ಬ್ಯಾಕ್ ಟೆಸ್ಟೆಡ್ ಡೇಟಾ ಪ್ರಕಾರ 65ರಿಂದ 70% ಟೈಮು 0.33ನ ಏನಾದರೂ ಕ್ಲೋಸಿಂಗಲ್ಲಿ ಮಾಡಿದರೆ, ಅಂದರೆ ಕ್ಲೋಸಿಂಗ್ ಆಗಿರ್ಬೇಕು, ಈ ರೀತಿ ಕ್ಲೋಸಿಂಗ್ ಮಾಡ್ತು ಅಂತಂದರೆ 0.33 ಲೆವೆಲ್ನ, ಅದು 0.66 ಲೆವೆಲ್ಸಿಗೆ ಹೋಗೋ ಸಾಧ್ಯತೆ ಬಲವಾಗಿರುತ್ತೆ. 65 to 70% ಟೈಮು 0.33 ಲೆವೆಲ್ಗಳನ್ನು ಅದೇನಾದರೂ ಈ ರೀತಿಯಾಗಿ ಕ್ಲೋಸ್ ಮಾಡಿದ್ರೆ, ಕ್ಲೋಸ್ ಆಗೋದು ಬೇರೆ, ಟ್ರೇಡ್ ಆಗ್ತಿರ್ಬೇಕಾದ್ರೆ ಮುಟ್ಟೋದು ಬೇರೆ. ಕ್ಲೋಸ್ ಆಗೋದಂದ್ರೇನು, ಆ ಕ್ಯಾಂಡಲ್ ಕಂಪ್ಲೀಟ್ ಆಗಬೇಕು ಅದ್ರ ಮೇಲೆ. ಆ ಥರ ಆದರೆ 0.66 ಲೆವೆಲ್ಸಿಗೆ ಅದು 65 to 70% ಟೈಮ್ ಹೋಗುತ್ತೆ ಅಂತ ಒಂದು ಡೇಟಾ ಹೇಳುತ್ತೆ. ಹಾಗಾಗಿ ನೀವು ಇದೆರಡನ್ನು ಆ್ಯಡ್ ಮಾಡ್ಕೊಳೋದ್ರ ಮೂಲಕ ಆ ರೀತಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಜೊತೆಗೆ ಇನ್ಯಾರಾದರೂ ಬೇರೇನು ನಾನು ಮೂವಿಂಗ್ ಆ್ಯಾವ್ರೇಜ್ ಎಲ್ಲ ಹಾಕೊಳಕ್ಕೆ ಬರುತ್ತೆ ನನಗೆ ಅಂತಂದರೆ, ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ನಾನು ಟ್ರೇಡ್ ಟೂಲ್ಸಲ್ಲಿ ಒಂದೊಂದು ಇಂಡಿಕೇಟರ್ ಬಗ್ಗೆನೂ ಮಾತಾಡ್ತಾ ಹೋಗೋಣ. RSI ಅಂದರೆ ಏನು, VWAP ಏನು, MACD ಏನು, ಬಾಲಿಂಜರ್ ಬ್ಯಾಂಡ್ ಏನು, ಮೂವಿಂಗ್ ಆ್ಯಾವ್ರೇಜ್ಗಳೇನು, ಸ್ಟಾಕಿಸ್ಟಿಕ್ ಏನು, ಸುಮಾರು ಥರದ್ದಿದೆ. ಯಾವುದೇ ಒಂದು ಟ್ರೇಡ್ ಟೂಲ್ ಆಗಲಿ ಅಥವಾ ಇಂಡಿಕೇಟರ್ನಾಗಲಿ ನೀವು ನೆಚ್ಕೊಳಕ್ಕಾಗೋದಿಲ್ಲ. ಕೆಲವರಿಗೆ ಪರ್ಸ್ನಲ್ ಫೇವ್ರೇಟ್ ಅಂತ ಇರ್ಬೋದು, ಅವರ ಟ್ರೇಡ್ ಯಾವುದ್ರಲ್ಲಿ ಜಾಸ್ತಿ ಸೂಟ್ ಆಗುತ್ತೆ ಅಂತ. ಆದರೆ ನೀವು ಎಲ್ಲದನ್ನು ಕಾಂಬಿನೇಷನಲ್ಲಿ ನೋಡಿದಾಗ ನಿಮಗೆ ಒಳ್ಳೆ ಟ್ರೇಡ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಥರ ಕಾಂಬಿನೇಷನಲ್ಲಿ ವರ್ಕ್ ಮಾಡಲಿಕ್ಕೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ತುಂಬ ಒಳ್ಳೆ ಟೂಲ್ ಅಂತ ನಿಮಗೆ ಹೇಳಿದೆ. ಸೊ ಮೂವಿಂಗ್ ಆ್ಯಾವ್ರೇಜ್ ಕಾಂಬಿನೇಷನಲ್ಲಿ ಏನು ಮಾಡ್ಬೋದು, 50 ಎಕ್ಸ್ಪೋನೆನ್ಷಿಯಲ್ ಡೇ ಮೂವಿಂಗ್ ಆ್ಯಾವ್ರೇಜು ಅಥವಾ 200 ಎಕ್ಸ್ಪೋನೆನ್ಷಿಯಲ್ ಡೇ ಮೂವಿಂಗ್ ಆ್ಯಾವ್ರೇಜಲ್ಲಿ ನೀವು ಮಾಡ್ಬೋದು. ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಒಂದು ಉದಾಹರಣೆಗೆ ಒಂದು ಟ್ರೆಂಡ್ ಆಗಿರುತ್ತೆ ಅಂತ ಅನ್ಕೋಣ, ಕೆಳಗಡೆ ಟ್ರೆಂಡ್ ಆಗಿರುತ್ತೆ ಅಂತ ಅನ್ಕೋಣ. ಆಮೇಲೆ ಏನಾಗುತ್ತೆ, ನಿಮಗೆ ಒಂದು ರೀಟ್ರೇಸ್ಮೆಂಟ್ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಟ್ರೆಂಡ್ ಆದರೆ ಜೋರಾಗುತ್ತೆ, ರೀಟ್ರೇಸ್ಮೆಂಟ್ ಆಗೋದು ನಿಧಾನಕ್ಕಾಗುತ್ತೆ ಅಂತ ಇರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಮಾರ್ಕೆಟ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ವಾಪಸ್ ರೀಟ್ರೇಸ್ಮೆಂಟ್ ಹೋಗೋದು ನಿಮಗೆ ಜೋರಾಗಿ ಹೋಗ್ತಾ ಇದೆ, ನಿಮ್ಮದು 0.618 0.786 ಎಲ್ಲ ಲೆವೆಲ್ಗಳನ್ನು ಮುಟ್ಬಿಡ್ತು. ಈಗ ಇದು ಇಲ್ಲಿಂದ ವಾಪಸ್ ಹೊಡೆಯುತ್ತಾ ಅಥವಾ ಇನ್ನೂ ಮೇಲ್ಗಡೆ ಹೋಗುತ್ತಾ ಅಂತ ನಿಮಗೆ ಡೌಟ್ ಇರುತ್ತೆ. ಆವಾಗ ನೀವೇನು ಮಾಡ್ಬೋದು, ಮೂವಿಂಗ್ ಆ್ಯಾವ್ರೇಜ್ಗಳನ್ನ ಸಹಾಯ ತೊಗೋಬೋದು. ಅಂದರೆ ನೀವು 50 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ನ ಹಾಕೋಬೋದು. ಇನ್ನೂ ರಿಲಯಬಲ್ ಅಂದರೆ ನೀವು 200 ಎಕ್ಸ್ಪೋನೆನ್ಷಿಯಲ್ ಡೇ ಮೂವಿಂಗ್ ಆ್ಯಾವ್ರೇಜ್ ಆಗಿರುತ್ತೆ. 200 ದಿನಗಳ ಮೂವಿಂಗ್ ಆ್ಯಾವ್ರೇಜ್ ರೇಂಜ್ ಅಲ್ವಾ ಅದು. ಆ ಸಮಯದಲ್ಲಿ ಏನಾದರೂ 200 ಡೇ ಮೂವಿಂಗ್ ಆ್ಯಾವ್ರೇಜ್ ರೇಂಜನ್ನ ಒಂದು ಸಪೋರ್ಟಾಗಿ ತೊಗೊಂಡ್ಬಿಟ್ಟು ಅಲ್ಲಿಂದ ಮೇಲೆ ಹೋಗೋಕ್ಕೆ ಶುರು ಆದರೆ ನಿಮಗೆ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯಾಗಿ ನೀವು ಮೂವಿಂಗ್ ಆ್ಯಾವ್ರೇಜ್ ಸಹಾಯದಿಂದನೂ ನೀವು ಐಡೆಂಟಿಫೈ ಮಾಡ್ಬೋದು. ನಾನು ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಮಾತಾಡಿದಾಗ ಫಿಬೊನಾಚಿನ ಡೀಟೇಲಾಗಿ ತೋರಿಸ್ತೀನಿ. ಈಗ ತೋರಿಸಿದ್ರೆ ಬಿಗಿನರ್ಸ್ಗಳಿಗೆ ಸುಮಾರು ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಅದ್ರ ಬಗ್ಗೆ ಸಪ್ರೇಟಾಗಿ ಬಂದಾಗ ನಾನು ಹೇಳ್ತೀನಿ. ಆ ಕಾಂಬಿನೇಷನ್ ಕೂಡ ನೀವು ವರ್ಕ್ ಮಾಡ್ಬೋದು ಅಂತ. ಆದರೆ ಇಲ್ಲಿ ಒಂದು ಹುಷಾರಾಗಿರಬೇಕಾಗಿರೋ ವಿಷಯ ಏನು ಅಂತಂದರೆ, ನೋಡಿ,
ಒಂದು ಟ್ರೆಂಡ್ ಅಂತ ಐಡೆಂಟಿಫೈ ಆಗಬೇಕಾದ್ರೆ ಅದು ಸ್ವಲ್ಪ ಸಮಯನ ತೊಗೊಳುತ್ತೆ. ಅಂದರೆ ಒಂದು ಟ್ರೆಂಡ್ ಈ ರೀತಿ ಆಗುತ್ತೆ ಅಂದರೆ ಅದ್ರ ಒಳಗಡೆನೂ ಕೂಡ ನಿಮಗೆ ಈ ರೀತಿ ಆಗಿರುತ್ತೆ. ಸೊ ನೀವು ಇದನ್ನೇ ನೀವು ಒಂದು ಟ್ರೆಂಡ್ ಆಗಿ ಹೋಗಿದೆ ಅಂತ ಹೇಳಿ ನೀವು ಇಲ್ಲೇ ನೀವು ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ರೆ ಆವಾಗ ನಿಮಗೆ ಏನಾಗುತ್ತೆ, ಇಲ್ಲಿ 0.236 ಲೆವೆಲ್ಗೆ ಬಂದು ವಾಪಸ್ ಹೋಗ್ಬಿಡುತ್ತೆ. ಸೊ 0.236 ಲೆವೆಲ್ಲು ಆ್ಯಕ್ಚುಲ್ ಅಲ್ಲಲ್ವಾ, 0.382 ಇಂದ 0.786 ನಿಮ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆದರೆ ಇಲ್ಲಿ ಟೆಂಪ್ರರಿಯಾಗಿ ವಾಪಸ್ ಹೋಗೋ ಸಾಧ್ಯತೆ ಇರುತ್ತೆ. ಇದು ಯಾಕಾಗುತ್ತೆ ಅಂದರೆ ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ಅನ್ನೋದನ್ನ ನಾವು ಮಲ್ಟಿಪಲ್ ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತೆ. ಅಂದರೆ ನಿಮಗೆ ಇಲ್ಲಿ ಏನು ಟ್ರೆಂಡ್ ಅಂತ ಕಾಣಿಸ್ತಾ ಇದೆ ಅದು 5 ಮಿನಿಟ್ ಅಥವಾ 15 ಮಿನಿಟ್ಸಲ್ಲಿ ಕಾಣಿಸ್ಬೋದು. ಅದೇ ಒಬ್ಬ ಸ್ವಿಂಗ್ ಟ್ರೇಡರ್ ಅದನ್ನು 1 ಡೇ ಕ್ಯಾಂಡಲಲ್ಲಿ ಅಥವಾ 1 ಅವರ್ ಕ್ಯಾಂಡಲಲ್ಲಿ ನೋಡ್ತಾ ಇರ್ತಾರೆ. ಅವ್ರಿಗೆ ಇನ್ನೂ ಆ ಟ್ರೆಂಡ್ ಇನ್ನೂ ಫುಲ್ ಡಿಫೈನ್ ಆಗಿರಲ್ಲ. ಹಾಗಾಗಿ ನಾನು ಹೇಳಿದ್ದು ಫಿಬೊನಾಚಿ ರಿಟ್ರೇಸ್ಮೆಂಟ್ ಅನ್ನೋದು ನೀವು ದೊಡ್ಡ ಟೈಮ್ ಫ್ರೇಮಿಗೆ ಹೋದಷ್ಟು ನಿಮಗೆ ಐಡೆಂಟಿಫೈ ಮಾಡೋಕ್ಕೂ ಕೂಡ ಈಸಿ, ಯಾವುದು ಟ್ರೆಂಡು ಯಾವುದು ಕರೆಕ್ಷನ್ ಆಗ್ತಾ ಇದೆ ಅಂತ ಈ ವೇವ್ನ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಈಸಿ ಆಗಿರೋದ್ರಿಂದ ಹೈಯರ್ ಟೈಮ್ ಫ್ರೇಮಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಂಪೇರ್ ಟು ಶಾರ್ಟ್ ಟೈಮ್ ಫ್ರೇಮ್ ನೋಡೋದು. ಆದರೆ ಯಾವುದೇ ಟೈಮ್ ಫ್ರೇಮ್ ವ್ಯೂ ಇದ್ರೂ ನಿಮಗೆ ಫಿಬೊನಾಚಿಯಿಂದ ನಿಮಗೆ ನಿಮ್ಮ ಡೈಲಿ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಅಥವಾ ಇನ್ವೆಸ್ಟಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಒಂದು ದೊಡ್ಡ ಬದಲಾವಣೆ ಬರೋದಂತೂ ಖಂಡಿತ. ಹಾಗಾಗಿ ನಾನು ಮೊದಲ ಟ್ರೇಡ್ ಟೂಲ್ ಸರಣಿನಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಫಿಬೊನಾಚಿ ಎಕ್ಸ್ಟೆನ್ಷನ್ ಬಗ್ಗೆನೂ ನಾನು ಮುಂದಿನ ಸೀರೀಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿ 2 ಟೆಕ್ನಿಕ್ಗಳನ್ನು ತೋರಿಸಿದ್ದೀನಿ. ಒಂದು, ನಿಮ್ಮದು ಓಪನಿಂಗ್ ರೇಂಜ್ ಮೇಲೆ ನೀವು ಎರಡೂ ಸೈಡು ಫಿಬೊನಾಚಿ ಅಂದರೆ ಇಲ್ಲಿಂದ ಇದು 1 ಇದು 2 ಅಂತ, ಇದು 1 ಇದು 2 ಅಂತ ಹಾಕೊಂಡ್ರೆ ಮೇಲ್ಗಡೆ ಒಂದಿಷ್ಟು ರೇಂಜು ಕೆಳಗಡೆ ಒಂದಿಷ್ಟು ರೇಂಜ್ ಸಿಗುತ್ತೆ. ಅದನ್ನು ಆ ಗೇಟ್ವೇ ವಿಂಡೋನ ನೋಡಿಕೊಂಡು ನೀವು ಟ್ರೇಡ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀವಿ. ಎರಡನೇದು ನಾನೇನು ಹೇಳಿದೆ, ನಿಮ್ಗೆ ಆಲ್ರೆಡಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗ್ತಾ ಇದೆ ಅಂದರೆ ನೀವು 0.33 ಮತ್ತು 0.66 ಎರಡನ್ನು ಆ್ಯಡ್ ಮಾಡಿಕೊಂಡು 0.33ನ ಬೀಟ್ ಆದರೆ 0.66 ತನಕ ನೀವು ಟಾರ್ಗೆಟ್ನ 65 to 70% ಡೇಸ್ ನೀವು ಆರಾಮಾಗಿ ಅಚೀವ್ ಮಾಡ್ಬೋದು ಅಂತ. ಈ 2 ಟೆಕ್ನಿಕ್ಗಳು ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ದಯವಿಟ್ಟು ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಎನ್ಕರೇಜ್ಮೆಂಟ್ನ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.